ಅದ್ ಯಾಕೆ ಕಾಲ್ ಮಾಡಕ್ ಬುದ್ಧಿ ನಿಂದು ಮುಸ್ಕೊಬಿಡು ಮಗ ಸೇರ್ಸೋಡ್ಬಿಡ್ತೀನಿ. ನೀ ಹೇಳಿದ್ರೆ ಕಟ್ ಮಾಡಾಕ್ತೀನಿ. ಗೋಗ ಇದ್ದಾನೆ ಅಣ್ಣ, ಗೋವಾ ಮೈಸೂರ ಗೋವಾ ಕನಿಗೆ ಅಂತಕನು ಈ ಬಬ್ರು ವಾಹನ ಚಾರಣೆಯ ಮಗನೇ ಎಲ್ಲ ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಅಪ್ಪ ಜನ ನೋಡು ಮತ್ತೆ ಇದು ಬುದ್ಧಿವಂತ ಲಕ್ಷಣನಾ? ಯಾಕಣ್ಣ ಮತ್ತೇನಂತ ಯಾರೋ ಬೈತಾವನ? ಯಾರು ಮಾತಾಡಿದಾರಣ್ಣ ನಿನ್ ಸುದ್ದಿಯ? ಅಲ್ಲ ನಿಮ್ ಬಗ್ಗೆ ಮಾತಾಡಿಲ್ವಲ್ಲಣ್ಣ. ಒಂದ್ ವೇಳೆ ಮಾತಾಡಿದ್ರೆ ನಾನು ಮಾತಾಡ್ಸ್ಬೇಡ ನೀನು. ಅಣ್ಣ ಅಪ್ಪ ಜನ ಏಯ್ ನನ್ ಜಗ ಕಾಯಕ್ ಬೇಡ ನೀನು. ನಾನ್ ನಿಂಗೆ ಕಾಸ್ಬೇಕು ಕಾಸ್ಮೆಂಟು ಇದು ಬುದ್ಧಿವಂತ ಲಕ್ಷಣನಾ? ಇಲ್ಲ. ಏಯ್ ನನ್ ಮದ್ವಾದಾಗ ನೀವು ಹುಟ್ಟಾಯ್ತಲ್ಲ ನಡಿ. ಸುಮ್ಮನೆ ಜೋಕ್ಸ್ ಮಾಡಬೇಡ. ಥ್ಯಾಂಕ್ ಯು ದೊಡವ. ಬೇಕಾ ಬಿಸಿ ಬಿಸಿ ವಡೆ ಬೇಕಾ ವಡೆ ತಿನ್ನೋಣ? ನಾವು ತಿನ್ನೋ ನಮಗೆ ಗೊತ್ತು. ನಡೆ ಬನ್ನಿ ನೀನು ತಿನ್ನು. ಹೊಟ್ಟತ್ತು ಬ ತಿನ್ಬಿಟ್ಟ ಬೆಳಿಗ್ಗೆ ಹೊತ್ತಂದ್ರೆ ದರ ಅಂತ ಊಸು ಹೋಗು. ಅಲ್ಲಿ ನಮ್ಮ ಸಸಾಂಗ ಬೈತಾ ನಿಂಗೆ. ಸಸಾಂಗಣ ಬೈತಾ ನಿಂಗೆ ನಿಜಲ್ಲೂ ಫಿಟ್ಟಿಂಗ್ ಇಡ್ಬೇಡ. ಸಸಾಂಗ ದೇವರಣ್ಣ ನಾನು ಒಂದಿನೂ ಬೋದಿಲ್ಲ. ಈ ಸಪ್ಪ ಜನ ಯಾಕೋ ಫುಲ್ ರಾಂಗ್ ಆಗ್ಬಿಟ್ಟದೆ. ಯಾಕಪ್ಪ ಜನ? ನಾನು ಯಾವ್ದೇ ಕಾರಣಕ್ಕೂ ನೀನು ಕರಿಬೇಡ. ಎಲ್ಲಿಗೆ? ಎಲ್ಲಿಗಾದ್ರೂ ಬರಲ್ಲ ನಾನು ಕರಿಬೇಡ. ಯಾಕಪ್ಪ ಜನ? ವೈ ವಾಟ್ ಹ್ಯಾಪನ್ ಗೆಳೆಯ? ಗೆಳೆಯ ಹೊಡಿತಾ ನೀನು ಹೊಡೆದ್ಬಿಡ. ವಾಪಸ್ ತಿರ್ಗ್ಸ್ ಒಂದ್ ಕೊಡು. ಯಾಕೆ ಹೊಡಿತೀಯ ನಮ್ಮ ಅಪ್ಪ ಜನಂಗೆ? ಸಣ್ಣ ಪಾಪು ನಿಮ್ಮ ಅಮ್ಮನ ಸರ್ಟಿಕ ಬಂದಿದ್ಯಾ? ನುಗ್ಗಿ ನಮಸ್ಕಾರ. ಕಡ್ಡಿ ತಕೊಂಡಂತ ಊದ್ ಕಡ್ಬಿಡ್ತೀನಿ. ಬೆಳಗ್ಗೆ ಹೊತ್ತು ಸುಮ್ನೆ ಸೈಕ್ ಮಾಡ್ತಿದ್ಯಾ ನೀನ್. ಇಲ್ಲ ಹೊಡಿತಿದ ಕಡೆ ಹೋಗು. ಇಲ್ಲಿ ಇದ್ರಷ್ಟು ಉದಾನ ಇಲ್ಲ. ಇದೇ ನಿಂಗಿಂತ ಉದ್ದಾಗದ. ವಾ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ ಗೈಸ್. ಇವತ್ತು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಕರಿಯ ಇಲ್ಲ ನಿಂತದೆ. ಬನ್ನಿ ಇವತ್ತು ಒಂದು ನಮ್ಮ ಅತ್ತೆ ಮಗಳು ಅವರ ಮನೆಗೆ ಹೋಗ್ಬೇಕು. ಅದಕ್ಕೆ ನಾನು ಮುಖ ತೊಳ್ಕ ರೆಡಿ ಆಗ್ಬೇಕು. ನಾನು ಮುಖ ತೊಳ್ಕೊಂಡು ನನ್ನ ಮುಖ ತೊಳೆಯೋದು ಯಾವ್ದ್ರಲ್ಲಿ ಗೊತ್ತಾ ತೋರಿಸ್ತೀನಿ ಬನ್ನಿ ನಿಮ್ಗೆ. ಒಂದು ಫೇಸ್ ಈರಮ್ಮ ತೊಳಿದ್ನಿ ಏನ್ ಮುಟ್ಟಲ್ಲ. ಒಂದು ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಎಲ್ಲಿ ಅಮ್ಮ ಫೇಸ್ ವಾಶ್ ಇದೆಯಾ ಅಮ್ಮ? ನಿನ್ ಫೇಸ್ ವಾಶ್ ಹುಡಿಕೊಡಮ್ಮ. ಈರಮ್ಮದಾಗಿ ಹುಡಿಕೊಡ್ತಿ ಸುಮ್ನೆ. ಎಲ್ಲಿ ಮಡಗಿದೆ ಅಮ್ಮ? ನೀ ತಕ ಇಲ್ಲೇ ಇದಲ್ಲ ಸುಮ್ನೆ. ಯಾತಕ್ಕೆ ಫೇಸ್ ವಾಶ್ ಅಂತ ಬಡ್ಕದೈ ಅಮ್ಮ? ಯಾಕಂದ್ರೆ ಇದು ಮುಸ್ಟಾಗ್ ಅವರ ಓಸನ್ ಫೇಸ್ ವಾಶ್. ಮತ್ತೆ ಇದರಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಇರ್ತದೆ. ಇದು ನಿಮ್ಮ ಪಿಂಪಲ್ ಆಕ್ನೆ ಎಲ್ಲಾನು ಕಮ್ಮಿ ಮಾಡ್ತದೆ. ಮತ್ತೆ ಇದರಲ್ಲಿ ಲಿಕೋರೈಸ್ ಇರೋದ್ರಿಂದ ನಿಮ್ಮ ಸ್ಕಿನ್ ನ ಬ್ರೈಟ್ ಮಾಡುತ್ತೆ, ಜೊತೆಗೆ ಕೂಲ್ ಆಗಿರ್ತದೆ. ಮತ್ತೆ ಈ ಒಂದು ಫೇಸ್ ವಾಶ್ಗೆ 10.5 lakhs ಗಿಂತ ಜಾಸ್ತಿ ಪಾಸಿಟಿವ್ ರಿವ್ಯೂಸ್ ಕೊಟ್ಟವ್ರೆ ಫ್ಲಿಪ್ಕಾರ್ಟ್ ಅಲ್ಲಿ. ಮತ್ತೆ ಇದು ನಿಮ್ಗೆ ಇನ್ಸ್ಟೆಂಟ್ ಗ್ಲೋ ಕೊಡ್ತದೆ, ಜೊತೆಗೆ ಫ್ರೆಶ್ನೆಸ್. ಈ ಫೇಸ್ ವಾಶ್ ಮೆನ್ಗೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ಇದು ನಿಮ್ಗೆ 45 ದಿನದವರೆಗೂ ಈಸಿಯಾಗಿ ಬರುತ್ತೆ. ಸರತ್ತು ಯಾವಾಗ್ಲೂ ಇದು ಫೇಸ್ ವಾಶ್ ಅಂತ ಇರ್ತಿದೆ. ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನ್ಸುತ್ತಲ್ವಾ ಇದು? ಇಲ್ಲ ಕಣಮ್ಮ, ಈ ಫೇಸ್ ವಾಶ್ ಬರೀ 125 ರೂಪಾಯಿ ಅಷ್ಟೇ. ನಿಜವಾಗ್ಲೂ ಒಳ್ಳೆ ಫೇಸ್ ವಾಶ್ ಅಂತಾನೆ ಹೇಳ್ಬೋದು. ಇವಾಗಲೇ ಹೋಗಿ ನೀವು ಮುಸ್ಟಾಕ್ ಫೇಸ್ ವಾಶ್ ನ ಬೈ ಮಾಡಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಅಣ್ಣ ಇನ್ನೊಂದು ನಮಸ್ಕಾರ. ಏನಣ್ಣ ಏನ? ಅಲ್ಲ ಅದೇ ಹೋಯ್ತಾರ. ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ಅಲ್ಲ ಇನ್ ನೋಡ್ಬೇಕು, ನನ್ ನೋಡ್ಬೇಕು. ನನ್ನೇನಕ್ ನೋಡ್ತಿದ್ದೀರಿ? ಏನಕ್ಕೆ ನೋಡ್ತೀರಾ ನನ್ನ? ನೋಡಕ್ಕ ಅಲ್ಲ ನನ್ನ ಏನಕ್ಕೆ ನೋಡ್ತಿದ್ದೀರಿ ಅಂತ. ಅಲ್ಲ ಅಲ್ಲಿ ಆ ಕಡೆ ಯಾಕೆ ನೋಡ್ತಿದ್ದೀರಾ? ಆ ಕಡೆ ಕೋತಿ ಕುಣಿತದ್ದ. ನನ್ ಮಕ್ತಲ್ಲಿ ಏನ್ ನೋಡ್ತೀರಿ? ನನ್ ಮಕ್ತಲ್ಲಿ ಕೋತಿ ಕುಣಿತದ್ದ. ಸುಮ್ನೆ ಫ್ರಾಂಕ್ ಅಷ್ಟೇ. ಬನ್ನಿ ಇವಾಗ ಸುತ್ತಲಿ ತಗೊಂಡು ಹೊಲ್ಕೋ ನಿಧಿ. ಇವಾಗ ನಾನು ಮತ್ತು ನಮ್ಮ ಶಶಿಕಲಾ ಅವರು ನಮ್ಮ ಹೊಲಕ್ಕೆ ಬಂದವಿ. ಏನಕ್ಕೆ ಅಂದ್ರೆ ಊಟ ಉಟ್ಕೊಂಡು ಊಟ ಕೊಡೋಕೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ನಮ್ಮ ಹೊಲದಲ್ಲಿ ಇವಾಗ ಸುತ್ತಲಿ ಕಟ್ತವ್ರೆ. ಚಿನುವರೇ ಸುತ್ತಲಿ ಕಟ್ತಿದ್ದೇವಲ್ಲ ಅವನೇ. ಕಟ್ಟವನೆ ಚಿನುಮರಿ ಹೋಗಿ ಊಟ ಮಾಡು ಬವ್ವ. ಊಟ ಮಾಡ್ತೀನಿ. ಬಾ ಮಾಡು ಬವ್ವ. ಬವ್ನೇ ಬಾ ಬಾ ಬಾ. ಈ ಊಟನ ನಮ್ ದೊಡ್ಡಪ್ಪವ್ರು ಅಲ್ಲಿ ಕೊಟ್ಬಿಟ್ಬರೋ. ಬನ್ನಿ. ನೆಮ್ಮದಿ ಅಂದ್ರೆ ಏನು? ದೊಡ್ಡಪ್ಪ ಓ ಗುರು ಊಟ ತಗ ಬಂದಾನೆ ಬಾ. ಎಲ್ಲಾರ್ಗು ಹಾಯ್ 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 ಹಾಯ್.
ಗೈಸ್ ನಮ್ ದೊಡ್ಡಪ್ಪ ಅವ್ರವೇ ಸುತ್ಲಿ ಕಟ್ಟಿಸ್ತವ್ರೆ ಗುರು ಹೆಂಗ್ರು ಸ್ಟೈಲ್ ಆಗಿ ಸುತ್ಲಿ ಕಟ್ತಿದೆ ಹೆಣ್ಣಾಳ್ಗಳ ಜೊತೆ ಸೇರ್ಕೊಂಡು ದರ್ಶನ್ ಹಿಂಗಿರ್ಬೇಕು ಚಂದ. ಅಲ್ವಾ ನಿಮ್ ಬೇಜಾರಾಗಲ್ಲ ಅಲ್ವಾ ಕೆಲ್ಸಕ್ಕೆ ಬಂದಾಗ? ಹಿರಿಯೋನ್ ಮೇಲೆ ಇವತ್ತು ಊಟ ನಮ್ಮ ಹೊಲದಲ್ಲಿ ಗೈಸ್. ಇವತ್ತು ನಾನು ಮಖನ ತೊಳೆದಿಲ್ಲ, ಅಲ್ಲೂ ಉಜ್ಜಲ್ಲ, ಹಂಗೆ ಊಟ ಮಾಡ್ತೇವೆ. ತುಂಬಾ ದಿನ ಆಯ್ತು ನೀನ್ ಸಿಕ್ಕಿ. ನನ್ಗೂ ಸಿಕ್ತಿರ್ಲಿಲ್ಲ, ಅಲ್ಲಿ ಹುಟ್ಟಿದೆ. ಇವತ್ತು ಸಿಕ್ಕಿದ್ಯಾ ಇವತ್ತು? ಸರಿ ಅಣ್ಣ, ಬೈ ಬೈ, ಟಾಟಾ. ಟೈಮ್ ಆಯ್ತು. ಸರಿ ನಮ್ಮ ಕರಿಯ ಫುಲ್ ರೆಡಿ. ಬನ್ನಿ ಇವಾಗ ನನ್ನ ಫ್ರೆಂಡ್ ನನ್ನ ಸ್ಕೂಲ್ ಫ್ರೆಂಡ್ 3ನೇ ಕ್ಲಾಸಿಂದ ಜೊತೆಗೆ ಓದ್ದವ್ರು ನಾವು. ಅವ್ರ ಅಕ್ಕನ ಮದುವೆ ಆದ್ರೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ. ಬನ್ನಿ ಇವಾಗ ನಾನು ಪಂಕಾಗಿ ರೆಡಿ ಆದಿ. ಇವಾಗ ನಮ್ಮ ಕರಿಯನ್ನ ಪಂಕಾಗಿ ರೆಡಿ ಮಾಡಬೇಕು. ಕಾರ್ ಮ್ಯಾಟ್ ಆಗ್ತಾವ ನೀವು ಒಳಿಕೆ. ಕಮ್ ಬನ್ನಿ. ಬಾಪ ಚಿನ್ನಮರಿ, 3ನೇ ಕ್ಲಾಸ್ ನನ್ನ ಲೈಫ್ ಹಾಳು ಮಾಡಿದ್ ಲೋಪರ್ ನನ್ ಮಗ ನೀನು. ನನ್ನ ಮಕ್ಳ ಹೆಂಗಿದೀರ ಮಚ್ಚ? ಮಚ್ಚ ಇಲ್ಲ ಹತ್ತು ಬೇಗ. ಹಾ ಕೆಂದ ಬನ್ನಿ, ಲೆಟ್ಸ್ ಗೋ. ಗಿಫ್ಟ್ ತಗೋ ಬರ ಇವಾಗ ಹೋಗ್ಬಿಟ್ಟು. ಸಾಕು ನನ್ನ ಫ್ರೆಂಡು ಇವ್ರ ಅಕ್ಕನ ಹಲೋ, ಸೇ ಹಾಯ್. ಹಾಯ್ ಬಿಡು ಸಾಕು. ಇಲ್ಲ ಮಾಡ್ತೀನಿ ನಾನು. ಅನ್ನೇನಿಗೆ ತೆಗಿತಿದ್ಯಾ? ಕೆಂದ ಬಾಯ್ 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 ಕುಳಲೆ ಲೋ ಅಣ್ಣ ಮಚ್ಚ ಲೋ. ಸರಿ ಮಚ್ಚ ಬಂದು ಮನೆಗೆ ಕೊನೆಗೂ ನಾಳೆ ಬೆಳಗಿನ ಜಾವ ಅಷ್ಟೊತ್ತಿಗೆ ಎದ್ದು ಬನ್ನಿ ಗೋವಾ ಹೋಗುವ. ಆಗ ಟೈಮ್ ಬಂದು 5:40 ಆಗದೆ, ಇನ್ನೂ ಬೆಳಕಾಗಿಲ್ಲ. ಬನ್ನಿ ಗೋವಾಗ ಹೋಗುವ. ಅಪ್ಪ ಅಪ್ಪನ ಎದಳ್ಸು. ಗೋವಾಗ ಇದ್ದಾವನೆ ಇವಾಗ. ಹಾ ಇವಾಗ ಅಂತೀನಿ. ನಮಸ್ಕಾರ ಅಣ್ಣ. ಅಣ್ಣ ಗೋವಾಗ ಹೋಯ್ತವನೆ. ತುಂಬಾ ಟ್ಯಾಂಕ್ಸ್ ಅಪ್ಪ. ಥ್ಯಾಂಕ್ಸ್ ಅಣ್ಣ. ಗೋವಾಗ ಹೋಯ್ತವನೆ ಅಣ್ಣ. ಗೋವಾ ಮೈಸೂರ ಗೋವಾ ಅಪ್ಪ ಗೋವಾಗ ಹೋಯ್ತಾವೆ. ಬಟ್ಟೆ ಬೇಗ ಬಟ್ಟೆ ರೆಡಿ ಆಗ್ಬಿಡು. ಗುರು 4555555 ಮತ್ತೆ ನಮಸ್ಕಾರ ಗುರು. ಗೋವಾ ಪ್ಲಾನ್ ಮಾಡಿದ್ದೆ ನಿಂಗೆ, ನಮ್ಮ ಅಪ್ಪಂಗೆ. ನಮ್ಮ ದೊಡ್ಡಪ್ಪ ಗೋವಾ 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 ಅಂತ, ಕೊನೆಗೂ ನೀನೇ ಬರ್ಲಿಲ್ವಲ್ಲ ಗುರು. ದೊಡ್ಡಪ್ಪನ ಕಳಿಸ್ತಾ ಇರೋದಕ್ಕೆ ಬೇಜಾರೈತಲ್ವಾ? ಇಲ್ಲಿಗೆ ಗುರು ನೀ ಬರ್ಬೇಕಾಗಿತ್ತು ಸೀರಿಯಸ್ ಆಗಿ. ಗೋವಾ 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 ಇನ್ಯಾರಿಗೋ ಗೋವಾ ಮಾಡ್ತಿದ್ದೆ. ನೀನ್ ಇರ್ಬೇಕಿತ್ತು ಗುರು. ಗೈಸ್ ನಮ್ ದೊಡ್ಡಪ್ಪ ಫುಲ್ ಸಪ್ಪೆ. ನಾನು ನಮ್ಮ ಅಪ್ಪ ಗಿರೀಶ್ ಮಾವ, ಗವಿಯಣ್ಣ ಬಲ್ಲಳ್ಳಿ, ನಮ್ ಕೆಂದ, ಆಮೇಲೆ ಒರ್ಸಿತ್ತು ನಾನು. ಬ್ಯಾಗ್ ಎಲ್ಲ ಪೂರ್ತಿ ಪ್ಯಾಕ್ ಆಗದೆ. XUV700 ಅಲ್ಲಿ ಬೂಟ್ ಸ್ಪೇಸ್ ಒಂಚೂರು ಸಿಗಲ್ಲ. ಅಪ್ಪ ಜನ ಏನಣ್ಣ ಮಿಂಚ್ತಾ ಇರೋದು. ಕ್ರೇಜಿ ನೀನು. ಅಲ್ಲ ಈ ಅಪ್ಪರ್ನ ಉಲ್ಟಾ ಹಾಕೊಂಡಿರೋದ ನೀನು? ಅದ ಸೆಟ್ಟರ್ನ ಚೆನ್ನಾಗೈತೆ ಬಿಡು, ನಿಜ ಸಕ್ಕದಾಗೈತೆ. ಯಾವ್ದು ಎಲ್ಲ ಕಡೆ ಒಂದೇ ತರ ಬರೋದು ಇದು. ಸಕ್ಕದಾಗ ಮುಂದೆ ಎಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಗೀತಾಡೋದು ಅಂತ ಏನು ಗೊತ್ತಿಲ್ಲ. ನಮ್ ದಂಡ ಕೆಲ್ಸಕ್ಕೆ ಬಂದಿದೆ ನೀನು. ಬಾ ಆಯ್ತು ನಿಂತ್ಕೋ ಬರೀ. ಸರಿ ಬಣ್ಣ ಆಯ್ತು. ಮಕ್ಕ ತೊಳೆದಿನಿ ಕಣ್ಣ. ಇದು ಇವಾಗ ತೊಳೆದಿಲ್ಲ ಅಂದಿದ್ ಯಾರೋ ಬಣ್ಣ. ಅದು ಹಳೆ ಹಾಕಣ್ಣ. ಏನ ಚಿಪ್ಪರ್ ಹಾಕೋ, ಏನಾಗಲ್ಲ ಯಾವ್ದಾದ್ರೇನು. ಸರಿ ನೋಡಿ. ಬಾ ಆಯ್ತು. ಟಾಟಾ ಬಾಯ್ ಬಾಯ್ ಶಶಿಕಲಾ ಮುತ್ತಿ ಮಾಮ ಅತ್ತ ಬಾಯ್ಲೆ ಕೊಟ್ಟ ನೀರು ಆಯ್ತಾ? ಗೋವಿಂದಿಂದ ಬಂದು ಕೊಟ್ಟ ಬಿಡ.
ಇದಕ್ಕೆ ಬಟ್ಟೆ ಇಕ್ಕಟ್ರೆ ರೆಡಿ ಗಿಡಿ ಆಗದ್ಬಿಟ್ಟು ಹಿಂಗ್ ನಿಂತಿದ್ದಾರೆ. ನಮಸ್ಕಾರ. ನಾನ್ ನಿಮ್ ಬರ್ತಾರ ಅಂತ ದೇವರನ್ನು ರಜಾ ನೀವು ಬರ್ಲಿ ಕ್ಯಾನ್ಸಲ್ ಮಾಡ್ಬಿಡ್ರಿ ರಜಾ ಆಮೇಲೆ ನಾನು ನೆಕ್ಸ್ಟ್ ವಾರ ಸುಮ್ರಿ ಏನ್ ಹೇಳ್ದ ಶಿವಲಿಂಗಪ್ಪನು ಬರ್ತಾನಂತಲೇ ರಜಾ ಎಲ್ಲ ಹಾಕಾದ್ಮೇಲೆ ಹೇಳ್ತಾವನ ಅಂಕಲ್ಸ್ಗಳು ಶಿವಲಿಂಗಪ್ಪ ಕ್ಯಾನ್ಸಲ್ ಅಂತ ಅಪ್ಪ ದೊಡ್ಡಪ್ಪ ಮೊಮ್ಮಗ ಕರ್ಕ ಬಂದ್ಬಿಟ್ಟಿದ್ರಿ. ವಾ ಸಂಜು ಅಲ್ಲೇ ಇರಂಗವನೇ ಬರ್ಸಿದಿಲ್ವಾ ಬಾಯಣ್ಣ ಅಮ್ಮ ಬಾಯ್ ಬಾಯ್. ಸರಿ ನಮ್ ತಾತ ಬರ್ತೀವಿ ಗೋವಾಗ ನಿನ್ ಮಗನ್ ಕರ್ಕೊ ಹೋಯ್ತವನೆ. ಬಾಬಾ ಬಾಬಾ ಕರೀತಾ ನೋಡ್ರಿ ನಿಮ್ ಬಾಮ ಇದ. ಗೈಸ್ ನಮ್ ಗವಿ ಮಾವ ಸಿಕ್ಕಾಪಟ್ಟೆ ಆಸೆ ಆಗಿತ್ತು. ನಮ್ ಗವಿ ಮಾವ ಕಾಲ್ ಇದಾಗಿರೋದ್ರಿಂದ ಕ್ಯಾನ್ಸಲ್. ಗೋಳೆ ಲೇ ನೀನ್ ಬರೋ ಬದಲು ನಿನ್ ತಂಗಿನಾರ ಕಳ್ಸಲೇ. ನೀನೇನಕ್ಕೆ ಸುಮ್ನೆ ವೇಸ್ಟ್ ನನ್ ಮಗ. ಏನ ಸಂವತ್ಸರ ವಿಶು ಮಿನಿಮಮ್ ಅವ್ರ ಅಡ್ವಾನ್ಸ್ ಹ್ಯಾಪಿ ಬರ್ತಾಳೆ. ನೆಕ್ಸ್ಟ್ ವರ್ಷಕ್ಕೆ ನಂದೇ ಫಸ್ಟ್ ವಿಶು. ನೆಕ್ಸ್ಟ್ ವರ್ಷ ಕಣೆ ವಾ ನೋಡಿ ನಿನ್ ಕಡೆಯಿಂದ ನೆಕ್ಸ್ಟ್ ವರ್ಷ ಅಡ್ವಾನ್ಸ್ ಗಿಫ್ಟ್. ಬ್ರೋ ನಮಸ್ಕಾರ ಬ್ರೋ. ಅತ್ತೆ ಬಾಯ್ ಬಾಯ್. ಅಯ್ಯೋ ಬ್ಯಾಗ್ ಬಿತ್ಕತ್ತು. ಏ ಮುದಾವೆ ಮಕ ತೊಳ್ದಿಲ್ವ ಇನ್ನವೇ? ಏನೋ ನಾನೇನೋ ನೋಡ್ಬಿಟ್ಟು ಏನೋ ಮೂರ್ಸ್ ಕಿರ್ಸ ಹೋಯ್ತೀನಿ. ಇಲ್ಲಿ ಫೋನಲ್ಲಿ ನೋಡೋ ಜನಗಳು ಹಂಗೆ ಆಗ್ಬಿಟ್ರೆ ಅಲ್ಲಿ ಸುಧರ್ಣ ಬಂದ್ರೆ ಹೋಗು ಮಾತಾಡ್ಸು ಕೊಟ್ಬಿಟ್ಟು. ಓ ಸುಧಣ್ಣ ಫೋನ್ ಮಾಡೋರೇನೇನೆ ಬರ್ದಂತೆ. ಬಾಬಾ ಫುಲ್ ಚಿಲ್ ಮಾಡ್ಬಿಡುವಾಗ ಸರಿ ಏನಾಯ್ತು ಗೈಸ್ ಇವ್ರಿಗೂ ಫೋನ್ ಮಾಡಿದ್ದೆ ನಾನು ಬಂದಿಲ್ಲ ಕೆಲ್ಸ ಅನ್ಬಿಟ್ಟು. ನೆಕ್ಸ್ಟ್ ಟೈಮ್ ಎಷ್ಟ್ ನೆಕ್ಸ್ಟ್ ಟೈಮ್ ಆಗ್ಬಿಟ್ಟಿದವ ಬ್ರೋ. ಓ ಮೈ ಗಾಡ್ ಗೈಸ್ ಇಲ್ಲಿ ನೋಡಿ ಲಗೇಜ್ ಹಿಡಿತಾನೆ ಇಲ್ಲ ಅಲ್ಲ ಯಾವನ ಹೊಸ ಇದ್ ತಗೊಂಡಿರೋದು ಬ್ರೋ. ನೀನ್ ಏನ್ ತಲೆ ನಿಂದು ಅಲ್ಲೆಲ್ಲಾರು ಬಿಟ್ಟು. ಓ ಅಪ್ಪ ಜನ ಅಪ್ಪಿಗಾಯ ಹೇಳ್ತಾ ಬಿಡು ಕಾಳ್ತವೆ ಸೂನಾ ಬ್ರೋ ಬಿಚ್ಬಿಡಿ ಅದನ್ನ ಜಾಸ್ತಿ ಆಯ್ತದೆ. ಏ ಅಪ್ಪ ಜನ ಬೆಳಿಗ್ಗೆನೆ ಫುಲ್ಲು. ಮಾವ ಎಷ್ಟು ತಗೊಂಡ್ರ ದುಡ್ಡು? ಯಾರ ದುಡ್ಡೆಲ್ಲ ಏನಕ್ಕೆ? ದುಡ್ಡೆಲ್ಲ ಸುಮ್ನೆ ಏನಕ್ಕೆ ವೇಸ್ಟ್ ದುಡ್ಡೆಲ್ಲ ಯಾಕೆ? ನಾವಿದೀವಲ್ಲ ಸಾಕು. ಗೂಳಿ ಕಣ್ಣಣ್ಣ ಇದು ಮನ್ಸ ಅಲ್ಲ ಇದು ಮನ್ಸ. ಈ ಗೂಳಿ ಬದ್ಲು ಅಪ್ಪಿನೇ ಕರ್ಕೊಂಡಿದ್ರೆ ಆಗೋದು ಅನ್ಸುತ್ತೆ. ಇದು ಮಕಾನ ತೊಳೆದಿಲ್ಲ ಹಂಗೆ ಅಲ್ಲ ಒಂಚೂರು ಚೆನ್ನಾಗಿ ಉಟ್ಬಾರ್ದು. ಹೆಂಗಿದೆ ನನಗೂ ನಿನ್ಗೂ ನೋಡಿ ಯಾರು ಚೆನ್ನಾಗಿ ಇಲ್ಲಿ ಮಕಾನ ತೊಳೆದಂತೆ ಒಳ್ಳೆ ಹುಚ್ಚುಚ್ಚು ನಿಂತಿದ್ಯಾ. ಏಳು ಜನ ಕರೆಕ್ಟ್ ಆಗವೆ. ನೀನ್ ಇಲ್ಲಿ ಬಣ್ಣ ಬಣ್ಣ ಇವಾಗ್ಲೂ ಬಾಬ್ರ ಇವಾಗ 10 ನಿಮಿಷ ವೇಟ್ ಮಾಡ್ತೀವಿ ಬಾ. ಬೇಕಾರೆ ಇಲ್ಲಿ 20 ನಿಮಿಷನೇ ವೇಟ್ ಮಾಡ್ತೀವಿ ಬಾ. ಗುಳಿ ಮರಿ ಏನ್ ನೈಟ್ ಗಿಟ್ ಪ್ಯಾಂಟ್ ಹಾಕಿ ಮಿಂಚ್ತಾ ನಾಳಿಕೆ ಇವತ್ತ ಯಾಕೆ ತಲೆ ಕೆಡ್ಸ್ಕೊ. ಸರಿ ಆಯ್ತು ಗೈಸ್ ನಾವು ಎಲ್ಲಿಗೆ ಹೋಯ್ತಾವಿ ಅಂತ ಕಮೆಂಟ್ ಮಾಡಿ. ಗೋವಾ ಅಂತ ಕಮೆಂಟ್ ಮಾಡ್ತೀರಾ, ಗೋವಾ ಅಂತ ಕಮೆಂಟ್ ಮಾಡ್ತೀರಾ. ಬಟ್ ಆದ್ರೆ ಗೋವಾ ಅಲ್ಲ, ಗೆಸ್ ಮಾಡಿ ಎಲ್ಲಿಗೆ ಹೋಯ್ತೀವಿ ಅಂತ. ಇವತ್ತೊಂದ್ ದಿವಸ ಮುಸ್ಕೊಬಿಡು ಮಗ ಸೇರ್ಸೋಡ್ಬಿಡ್ತೀನಿ. ನೀ ಹೇಳಿದ್ರೆ ಕಟ್ ಮಾಡಾಕ್ತೀನಿ ನಾನು. ಮಾಮ್ಸ್ ಬರ್ತೀವಿ. ಮಿಸ್ ಯು ಮಾವ. ನೀನ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಎಲ್ರು ದುಡ್ಡು ತಗೊಂಡಿದ್ದೆ. ಹಾ ದುಡ್ಡು ಅಂದ್ರೆ ಗೋವಾ. ನೀನ್ ಬಿಟ್ಬಿಟ್ಟು ಎಲ್ಲ ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಅಂಕಲ್ಸ್ ಎಲ್ಲ ಒಂಚೂರು ಬೆಂಡ್ ಮಾಡ್ಕೊಡಿ ಸರ್ ಪಾಪ. ದೊಡ್ಡಪ್ಪ ಸಾಕಾ? ಗೈಸ್ ಕಮ್ ಲೆಟ್ಸ್ ಗೋ. ಎಲ್ಲರೂ ಒಂದು ಜೋರ ಕೆರ್ಸಿ ಒಂದು ಅಪ್ಪಯ್ಯ ನಲ್ಲ ಸುಮ್ಗ ಕಿರ್ಸ್ಬೇಕಣಪ್ಪ ಅಂಕಲ್. ಗುಡಿಕೊಳ ಬಸವೇಶ್ವರನ ದೇವಸ್ಥಾನದಲ್ಲಿ ಇಲ್ಲಿ ಕರ್ಪೂರ ಹಾಸ್ಬಿಟ್ಟು ಹಿಂಗಿ ನಂಗೆ ಬರೋದು. ಕಂಡ ಎದೊಡೆಯನೆ ಮಾದಯ್ಯ. ಇವಾಗ ಎಮ್ಮಿ ಸನ್ ಟೆಸ್ಟ್ ಮಾಡಿಸ್ತಾವೆ. ಪ್ರೆಸೆಂಟ್ ನಾವು ಹುಣಸೂರಲ್ಲವಿ. ನಾವು ತಲುಪಬೇಕಾಗಿರೋ ಲೊಕೇಶನ್ ಬಂದು ಇನ್ನು 7 hours 15 ನಿಮಿಷ ಅದೇ. ಎಲ್ಲಿಗೆ ಅಂತ ಗೊತ್ತಿದ್ರೆ
ನಾನು ಹೇಳಕ್ಕಿಂತ ಮುಂಚೆನೇ ನೀವೇ ಇಲ್ಲೇ ಕಮೆಂಟ್ ಮಾಡ್ಬಿಡಿ. ಅದ್ರಲ್ಲೂ ಸ್ಮೈಲ್ ಕೊಡೋದು ನೋಡು, ಎಂತ ಸಂಜು ಬ್ರೋ ನೀನು. ಇವಾಗ ಬೆಳಗಿನ ಜಾವದ್ದು ಏನ್ ಮಾಡಿದೀವಪ್ಪ? ಇಡ್ಲಿ ಚಟ್ನಿ ತಿಂತಾವೆ ಕಣಪ್ಪ. ದೊಡ್ಡಪ್ಪ ನೀವು ಇಡ್ಲಿ ಬಾತು. ಬನ್ನಿ ನಾಷ್ಟ ಮುಗಿತು, ಎಲ್ಲ ಹೊರಡವ. ಬಿಸ್ಲಾಯ್ತ ಹೋಗೋದ್ಗೆ. ಇವಾಗ ನಮ್ಮ ಕರಿಂಗೆ ಫುಲ್ ಟ್ಯಾಂಕ್ ಮಾಡಿಸ್ತಾರೆ. ವೆಲ್ಕಮ್ ಕೂರ್, ವೆಲ್ಕಮ್ ಟು ಕೂರ್ಗ್ ಕನ್ನಡ. ವೆಲ್ಕಮ್ ಟು ಕೂರ್. ಮತ್ತೆ ಹೇಳು. ಮಲೆನಾಡಿಗೆ ಸುಸ್ವಾಗತ. ಯಾರು ನೀನು ಎಷ್ಟು ವರ್ಷದಿಂದ ಕುಡಿತಿದೆ ಅಂತ ಭಜನ? ನಾನು ನನ್ಗದು ಯಾಕೆ ಇಲ್ವಲ್ಲ. ಏನ್ ಕಾಮಿಡಿ ಮಾಡ್ತೀನಿ. ಒಂದು 90 ಎಷ್ಟು ನೀರ್ ಹಾಕದೆ? ನೀರ್ ಹಾಕಲ್ಲ ಅಪ್ಪ ಜನ. ನೀರ್ ಹಾಕ ಪ್ರಶ್ನೆ ಅಲ್ಲ, ಅದು ಹೆಂಗ್ ಕುಡ್ದಾರ ಮರೆ ಹೆಂಗ್ ಕುಡ್ದೆ ನೀನು? 90 ನೀರ್ ಹಾಕದೆ ಹಂಗೆಲ್ಲ. ನೀನ್ ಎಷ್ಟ್ ಹಾಕತ್ತೀಯ? ನಾನು ಕುಡಿಯಕ್ಕಿಲ್ಲ, ನಾನೇ ಹಾಕನೆ. ನನ್ಗ ಅದು ಯಾವ ಬೇಟೆ ಇಲ್ವಲ್ಲ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇಲ್ಲಿ ನೋಡಿ ಯಾವ್ದು ಫಾಲ್ಸು. ಕ್ರೇಜಿ ಮಚ್ಚಾ. ಜೋಗ್ ಫಾಲ್ಸ್ ಅಲ್ಲ ಇದು. ನಿಂತಿರೋದು. ಅಯ್ಯ ಬನ್ನಿ, ನೀವೇನ್ VIP ಯಾ? ಇವಾಗ ಗಾಡಿನ ನಮ್ಮ ದೊಡ್ಡಪ್ಪ ಓಡಿಸ್ತಾರೆ. ಕ್ರೇಜಿ ದೊಡ್ಡಪ್ಪ. ಅಪ್ಪ ನೀನು ಕಲಿಬೇಕಣಪ್ಪ, ನಮ್ಮಪ್ಪ ನೀಗ್ ಓಡಿಸ್ಬೇಕಂತ ಆಸೆ ಇರಲ್ಲ ನಮ್ಗೆ. ಟೋನಿ ಬ್ರೋ ನೀವ್ ಓಡಿಸ್ತೀರಾ? ಗೈಸ್ ಇವಾಗ ಪ್ಲಾನ್ ಕ್ಯಾನ್ಸಲ್ ಆಗದೆ. ಮುಂಚೆ ನಾವು ಮುರುಡೇಶ್ವರಕ್ಕೆ ಹೋಗವ ಅಂತ ಪ್ಲಾನ್ ಹಾಕೊಂಡಿದ್ದು. ಅವಾಗಲೇ ಕಮೆಂಟ್ ಮಾಡಿ ಅಂತಿದ್ದಲ್ಲ, ಮುರುಡೇಶ್ವರಕ್ಕೆ ಇವತ್ತು ಹೋಗಿ ಉಳ್ಕೊಳ್ಳೋದು ಅಂತಿದ್ದು. ಬಟ್ ಆದ್ರೆ ಇವಾಗ ಪ್ಲಾನ್ ಕ್ಯಾನ್ಸಲ್ ಆಗಿ ಧರ್ಮಸ್ಥಳಕ್ಕೆ ಹೋಯ್ತಾವಿ. ಧರ್ಮಸ್ಥಳಕ್ಕೆ ಹೋಗಿದ್ದು, ಧರ್ಮಸ್ಥಳದಿಂದ ನೆಕ್ಸ್ಟ್ ಮುರುಡೇಶ್ವರಕ್ಕೆ ಹೋಗೋದು. ಧರ್ಮಸ್ಥಳಕ್ಕೆ ಹೋಗಿ ಹಂಗೆ ಈಗೇನಿಲ್ಲ. ಗೈಸ್ ಯಾರ್ಯಾರಿಗೆ ಈ ಪ್ಲೇಸ್ ನೆನಪದೆ ಕಮೆಂಟ್ ಮಾಡ್ಬಿಡಿ. ನಿಮ್ಗೆಲ್ಲರಿಗೂ ಪುಣ್ಯಕ್ಷೇತ್ರಕ್ಕೆ ಸ್ವಾಗತ. ಈ ಧರ್ಮಸ್ಥಳಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ ಮನಸ್ಸಿಗೆ ಅಂದ್ಕೊಳ್ಳಿ. ಅದು ಹೆಂಗಾಯ್ತು ಅಂದರೆ ಇವತ್ತು ಗೋವಾಗೆ ಹೋಗ್ಬೇಕು ಅಂದ್ಬಿಟ್ಟು ನಾವು ಡಿಸೈಡ್ ಮಾಡಿದ್ದು. ನಮ್ಮ ದೊಡ್ಡಪ್ಪ ಬರಬೇಕಾಗಿತ್ತು. ನಮಸ್ತೆ ಚೆನ್ನಾಗಿದ್ದೀರಾ? ಆರಾಮ. ಟೋಟಲ್ ಬರಬೇಕಾಗಿದ್ದು ನಾನು, ವಿಜಿ, ಆಮೇಲೆ ನಮ್ಮ ದೊಡ್ಡಪ್ಪನ ತಲೆಯಲ್ಲಿ ಇಟ್ಕೊಂಡೆ ನಾನು ಗೋವಾ ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ನಮ್ಮ ದೊಡ್ಡಪ್ಪನೇ ಬರಲಿಲ್ಲ. ದರ್ಶನಕ್ಕೆ 4-5 ಅವರ್ ನಿಂತ್ಕೋಬೇಕಂತೆ. ಸಿಕ್ಕಾಪಟ್ಟೆ ಟೈಮ್ ಆಗಿಬಿಡ್ತದೆ. ಇವಾಗ ಟೈಮ್ ಬಂದು 3 ಗಂಟೆ ಆಗ್ಬಿಟ್ಟದೆ. 4-5 ಅವರ್ ಅಂದರೆ 8-9 ಗಂಟೆ ಆಗ್ಬಿಡ್ತದೆ ನೈಟು. ದರ್ಶನ ಮಾಡೋದು ಬೇಡ ಅಂತವರೆಲ್ಲ. ನಮ್ಮ ಟೋನಿ ಅವ್ರಿಗೆ ಫುಲ್ ಫೇವ್ರೆಟ್ ಪ್ಲೇಸ್ ಇದು ಅಲ್ವಣ? ಧರ್ಮಸ್ಥಳ ಅಂತ ಯಾವಾಗಲೂ ಹೇಳ್ತಾನೆ ಇರ್ತದೆ. ದರ್ಶನ ಮಾಡಬೇಕಾ? ನೋಡುವ ನೀವು, ನಿಮ್ಗೆ ಅನ್ಸುತ್ತಾ? ನಿಮ್ಗೆ ಅನ್ಸುತ್ತಾ? ಜನ ಬಂದವರ ದೋಸೆ ಇವಾಗ ಊಟ ಎಲ್ಲ ಗೈಸ್. ಈ ಕಡೆ ಸೈಡ್ ಬಂದ್ರೆ ನೀವು ಇವ್ರು ರೈಸು ಈ ತರ ಇರ್ತದೆ. ಮತ್ತೆ ಇವ್ರು ಕನ್ನಡ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಯ್ತದೆ. ನಮ್ಗೆ ನಮ್ಮ ಕನ್ನಡ ಇವ್ರು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಯ್ತದೆ. ಏನಪ್ಪ ಮರ್ಯಾದಿನ ಕನ್ನಡ ಹಾಡಾಕು ಹೊಡೆದಾಕ್ ಬಿಡ್ತೀನಿ. ಇಲ್ಲ ಹೋದ್ರ ನೀನೇ ಆಡ್ಬಿಡಪ್ಪ. ನಾನು ಆಡೋದಂಗಿದ್ರೆ ನಿನ್ಗೆ ಯಾಕೆ ಕೇಳ್ತಿದ್ದೀನಿ ನಡಿ. ನೀನು ಆಡ್ಬಿಟ್ರೆ ಹಾಕ್ಲಾ? ಜಾನಪದ ಗೀತೆಗಳಿದ್ರೆ ಹಾಕು. ಎಂ ಟೋನಿ ಅವ್ರು ಆಡ್ತಾರೆ. ಎಂ ಟೋನಿ ಅವರೇ ಅಪ್ಪ ಜನರೇ ಹೇಳಪ್ಪ. ಹಾಡೇಳಿ ಹುಸಿ. ಏನ್ ಹಾಡು ಹೇಳೋದು? ಸಾಂಗ್ ಆಡೋಣ. ನಮ್ ಗವಿದೊಡಪ್ಪರು ಆಡ್ತಾರೆ. ಸೇರಿ ತಿರ್ಗಂದ ನನ್ ಕಡೆ ಕಂತುವರ ರತಿ ಕಾಂತೆಯನು ಮೆರೆವಂತೆ ಬೀರುವ ನಂದ ಕಾಂತೆಯೋ ರಂಜಿಪರು ದಂಪತಿಗಳಿವರು ರಂಜಿಪರು ಆದಿಸಿದೈರಾವತವನೇರಿದ ತಿರಸವಲ್ಲ ಸಚಿವರಂದದಿ ಇನಿದು ದೇವಕಿ ಇನಿದು ಮಾಡಿರತ ಬೇರಿ ದೇವಕಿ ದೇವರು ಮೆರೆಯುತ್ತಿರ್ಪರು ಎಂತೋ ರಂಜಿಪರು
ದಂಪತಿಗಳಿವರು ಎದ್ದು ಅಂಜಿ ಬರೋ. ಗೈಸ್ ಇವಾಗ ಎಲ್ಲಾರು ಸೇರ್ಕೊಂಡು ರಾಜ್ಕುಮಾರ್ ಅವ್ರದ್ದು ಯಾರು ತಿಳಿಯರು ನಿನ್ನ ಬಬ್ರುವಾಹ ಅನ್ನೋದು ಡೈಲಾಗ್ ಹೊಡಿತೀವಿ. ನಮ್ಮ ಅಪ್ಪ ನಾನು ನಮ್ ದೊಡ್ಡಪ್ಪ 3 ಜನನೂ ಕೇಳಿಸ್ಕೊಂಡ್ರೆ ಸಕ್ಕಲ ಇರ್ತದೆ. ಕಡಿಮೆ ಕೊಡು. ಯಾರು ತಿಳಿಯರು ನಿನ್ನ ಭುಜ ಭುಜದ ಪರಾಕ್ರಮ. ಆರ್ಪಡಿಸಿದ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ತಲೆ ಕಾಯಲು ಕಾವಾಡಿ ಜಯವ ತಂದಿರ್ತ ಆಯದು ನಂದನ. ಅವನಿಲ್ಲದೆ ನೀವು ಮಂದ ತುಳಕ್ಕೆ ಸಮಾನ, ತೃಣಕ್ಕೆ ಸಮಾನ. ಸೂರ ನಾ ಅಕ್ಷೋಣ ಬಲನೋ. ಏನ್ ಆಕ್ಟಿಂಗ್ ಹೋರಾಡಿ ಪಾಸುಪತವನ್ ಪಡೆದವನೋ. ಉಗ್ರ ಪ್ರತಾಪ ಸಭೆಯೊಳಗೆ ದ್ರೌಪದಿಯ. ಅಪ್ಪ ನನ್ ಮಗನ್ ಹೇಳ್ತೀನಿ ಓಕೆನಾ. ಇವಾಗ ಎಲ್ಲಿ ಅಡಗಿದ್ದೋ ಈ ನಿನ್ನ ಶೌರ್ಯ ಎಂದು ನಾಟ್ಯ ಕಲಿಸಿದ ನೀನು. ಚಕ್ರವ್ಯೂಹದಿ ಛೇದಿಸದೆ ಮಗನನ್ನು ಬಲಿ ಕೊಟ್ಟ ಪ್ರಸ್ತಾವೀನು. ಗಲಿಗಳಿಗೆಲ್ಲ ಗಂಡೆಡೆಯ ನಿನಗೆಲ್ಲ ನಿನಗೆಲ್ಲ ಹೋಗು ಹೋಗಸಿ ಕಣ್ಣಿ. ತಡಿಗಡಿಗೂ ಜರಿಯಲೇ ಬೇಡ ಅಬ್ಬರಿಸಿ ಪ್ರಚಂಡನ ನಿಂದನು ಧರಿಸುವುದು ರಣರಂಗ. ಹೂಡು ಬಾಣಗಳ ಮಾನಭಂಗ. ಕಲಿಪಾರ್ತನಂ ಕೆಣಕಿ ಉಳಿದವರ ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯ. ಬರುತ್ತಿದೆ ಅಂತಕನಿಗೆ ಅಂತಕನಿಗೆ ಅಂತಕನು ಈ ಬಬ್ರುವಾಹ. ಸಾಕು ಬಾಯಿ ಮುಚ್ಚು ಚಾರಣಿಯ ಮಗನೇ. ಕ್ರೇಜ್ ಹೆಂಗಿದೆ ಕಮೆಂಟ್ ಮಾಡ್ಬಿಡಿ. 6ನೇ ಇಸ್ವಿ 97 3 ಪಿಕ್ಚರ್. ಎಲ್ಲಾರ್ಗೂ ವೆಲ್ಕಮ್ ಟು ಮುರುಡೇಶ್ವರ. ರೂಮಿಗೆ ಬಂದು ಚೆಕ್ ಇನ್ ಅದು ಇಲ್ಲಿ ನೋಡಿ. ಇದೇ ನಾವು ಬುಕ್ ಮಾಡಿರೋ ರೂಮು. ಎಷ್ಟು ರೂಪಾಯಿ ಅಂದರೆ 600 ರೂಪಾಯಿಗೆ 2 ರೂಮು. 2 ರೂಮಿಂದ 600 ರೂಪಾಯಿ ಅಲ್ಲ, 1 ರೂಮ್ಗೆ 600 ರೂಪಾಯಿ 2 ರೂಮ್ ಬುಕ್ ಮಾಡವೆ. ಇಲ್ಲಿ ನೋಡಿ ಈ ಕಡೆದು ನಮ್ಮ ರೂಮು. ಆ ಕಡೆ ಅಂಕಲ್ಸ್ಗಳು ಏನು ಮಾಡ್ತವ್ರೆ ನೋಡೋ ಬನ್ನಿ. ಇದೊಂದು ಅಂಕಲ್ಸ್ ಟ್ರಿಪ್ಪು. ಅಂಕಲ್ಸ್ ಏನು ಮಾಡ್ತಿದ್ದೀರಾ? ನಾನೇ ಇದು ಅಪ್ಪ ಜನ ಈ ಹುಡುಗನ ಕಾಣಿಸಿದ್ರೆ ಬಾತ್ರೂಮ್ ಪಕ್ಕದಲ್ಲಿ ಮುಖ ತೊಳಿತಾವೆ. ದರ್ಶನ ಮಾಡಕ್ ಹೋಯ್ತಾ ಇದೀವಿ. ಇವಾಗ ಬೆಳಗ್ಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ, ಇವ್ರು ಬಿಡ್ತಾ ಇಲ್ಲ, ಈಗಲೇ ಮಾಡ್ಬೇಕು ಅಂತ ಅವ್ರು. ಗೋವಾಗ ಬೇಗ ಹೋಗ್ಬೇಕಲ್ಲ ಅಂತ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಮುರುಡೇಶ್ವರಕ್ಕೆ ಬಂದಿದ್ದೀವಿ. ಏನಕ್ಕೆ? ಮುರುಡೇಶ್ವರ ದೇವಸ್ಥಾನ ದರ್ಶನ ಮಾಡ್ಲಿಕ್ಕೆ ಬಂದಿದ್ದೀವಿ. ಸಾರ್ ನೋಡಿ ಸರ್, ಸತ್ಯವಲ್ವೇ ಬುದ್ಧಿವಂತರ ಲಕ್ಷಣ ಅಲ್ಲ ಇದು. ಮುರುಡೇಶ್ವರ ಬಂದಿದ್ದೀವಿ. ಮುರುಡೇಶ್ವರಲ್ಲಿ ಮುರುಡೇಶ್ವರ ಅಲ್ಲ ಮುರುಡೇಶ್ವರ. ಮುರುಡೇಶ್ವರಕ್ಕೆ ಬಂದಿದ್ದೀವಿ. ಏನಕ್ಕೆ ಬಂದಿದ್ದೀರಾ? ದೇವ್ರ ದರ್ಶನ ಮಾಡಕ. ಏನಕ್ಕೆ ದೇವ್ರ ದರ್ಶನ ಮಾಡ್ಬೇಕು? ದರ್ಶನ ಮಾಡ್ಬೇಕು, ಒಳ್ಳೇದಾಗ್ಲಿ ಅಂತ. ಅದು ಏನಕ್ಕೆ ಒಳ್ಳೇದಾಗಬೇಕು? ಪ್ರತಿಯೊಂದಕ್ಕೂ ನಮಗೂ ಪ್ರತಿಯೊಂದಕ್ಕೂ ಅಲ್ಲ, ಎಲ್ಲಕ್ಕೂ ಒಳ್ಳೇದಾಗ್ಲಿ ಅಲ್ಲ. ಅಂತ ಒಳ್ಳೇದು ಏನಕ್ಕೆ ಆಗ್ಬೇಕು?
ಕೆಟ್ಟದೇ ಆಗ್ಲಿ ಬಿಡಿ ನಿನ್ಮಂತ ಸರಿ ಕೆಟ್ಟದೇನಕ್ಕಾಗಬೇಕು. ಎಲ್ಲಕ್ಕೂ ಆನ್ಸರ್ ಕೊಡಕ್ ಆಗಲ್ಲ. ಇವಾಗ ಬನ್ನಿ ಊಟ ಮಾಡುವ. ಮತ್ತೆ ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತಾನೆ. ಈ ವಿಡಿಯೋ ಎಷ್ಟಾಗುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ಎಷ್ಟ ಆಗಿದೆ ಒಂದೇ ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿದೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಾನು ನಮ್ಮ ಗೂಳಿ ನನ್ನ ಮಗನೇ ಮನಗಿಲ್ಲ ಏನೋ ಇಲ್ಲಿ ಮಲಿಕತ್ತೀವಿ, ಆ ಕಡೆ ಅಂಕಲ್ಸ್ ಮನಿಕೊಂಡಿರ್ತಾರೆ. ಕಡ ಬಾಯ್, ನಾಳೆ ಗೋವಾ ಬ್ಲಾಗ್ ಬರ್ತಿದೆ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅದು ಜಾಸ್ತಿ. ಮತ್ತೆ ಗೈಸ್ ಮುಸ್ಟಾಗ್ ಅವರ ಫೇಸ್ ವಾಶ್ನ ಹೋಗಿ ಬೈ ಮಾಡಿ, ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ.